ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ಮತ್ತು ವೇಣುಗೋಪಾಲ್ ಕಾಂಗ್ರೆಸ್ನ ಕಟ್ಟಾಳುಗಳು. ಈ ಕಾಂಗ್ರೆಸ್ನ ಕಟ್ಟಾಳುಗಳು ದೇಶ ಆಳೋದಕ್ಕೆ ಇನ್ನೊಂದು ಮಾರ್ಗ ಹುಡ್ಕೊಂಡಿದ್ದಾರೆ. ಹೆಂಗಂದರೆ, ಉಸ್ತುವಾರಿ ಕೊಟ್ಟಿರೋದು ಯಾರಿಗೆ? ವೇಣುಗೋಪಾಲ್ಗೆ. ಎಲ್ಲಿ? ಕರ್ನಾಟಕದಲ್ಲಿ ಆಗು ಹೋಗುಗಳ ಬಗ್ಗೆ ಇವರು ಚರ್ಚೆ ಮಾಡೋಕ್ಕೆ ಬಂದವರು. ಹೆಂಗಂದರೆ, ಇವ್ರಿಗೆ ಎಷ್ಟು ಬುದ್ಧಿವಂತಿಕೆ ಇದೆ ನೋಡಿ. ಇವ್ರೂ ಅಷ್ಟೇ ಎಷ್ಟು ಗುಗ್ಗುಗಳಿರಬೇಕು ಕಾಂಗ್ರೆಸ್ನವರು. ಬೇರೆ ರಾಜ್ಯದವನಿಗೆ ತಲೆ ಕೊಟ್ಬಿಟ್ಟು ಇವರು ಮೆದುಳಿಗೆ ಇವ್ರಿಕೊಂಡ್ರೆ ಇವ್ರದ್ದೇನಾದ್ರು ಮುಂದೆ ಕೆಲಸ ಬೇಳೆ ಬೇಯುತ್ತಾ? ಹಿಂದೆನೇ ಮಾಡಿದ ತಪ್ಪು ಈಗ ನೋಡಿ. ಪಿಣರಾಯಿ ವಿಜಯ್ ಎಂಥದ್ದು ಮಾಡಿದ್ರು. ಅದು ಕಾರ್ಪೊರೇಷನ್ ಜಾಗ, ಅದು ಸರ್ಕಾರಿ ಜಾಗ. ಸರ್ಕಾರಿ ಜಾಗ ಅಂದರೆ ಏನು? ಅದರಲ್ಲೇನು ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ನು ಮತ್ತು ಹರಿಜನ, SC ST ಇವ್ರುಗಳಿಗೆ ಮಾತ್ರ ಅಧಿಕಾರ, ಬೇರೆ ಇನ್ಯಾರಿಗೂ ಇಲ್ವಾ? ಮೇಲ್ಜಾತಿಗಳೆಲ್ಲ ಎಲ್ಲಿ ಊರು ಬಿಟ್ಬಿಟ್ಟು ಓಡೋಗ್ಬಿಡ್ಬೇಕಾ? ನೀವು ಮಗಳು ಮಾತ್ರ ಶೆಡ್ ಹಾಕ್ಕೊಂಬಿಟ್ರೆ ಅಲ್ಲಿ ಶೆಡ್ಡು ನಿಮಗೆ ಸ್ವಂತ ಆಗಬೇಕು. ಕಾರ್ಪೊರೇಷನ್ ಜಾಗದಲ್ಲಿ ಹೋಗಿ ಶೆಡ್ ಹಾಕೊಂಬಿಟ್ಟು ಅದನ್ನೀಗ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಅದನ್ನು ಬಿಟ್ಕೊಡ್ಲಿಲ್ಲ ಹಂಗಂದರೆ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ನ್ಯಾಯ ಒದಗಿಸ್ತೀರಾ ಹೇಳಿ? ಅದನ್ನೀಗ ಕಾರ್ಪೊರೇಷನ್ನವರು ಕಮಿಷನ್ ಇಟ್ಟು ಏನು ಮಾಡಬೇಕು ಅದನ್ನು ಮಾಡಿ ತೆರವು ಮಾಡಿದ್ರು. ಇದು ಸರ್ಕಾರಕ್ಕೆ ಗಮನಕ್ಕೆ ತಂದೆ ಮಾಡಿರ್ತಾರೆ, ತರದೇ ಏನೂ ಮಾಡಿಲ್ಲ. ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ನಿಮ್ಮ ಗಮನಕ್ಕೆ ಬಂದಿಲ್ವ? ಅದು ಬಂದಿದೆ. ಕರ್ನಾಟಕದಲ್ಲಿ ಒಂದು ಹೊಸ ಬುಲ್ಡೋಜರ್ ಏನು ಸಿದ್ದರಾಮಯ್ಯನೇ ಮಾಡಿದ್ರು ಅಂತ ಹೇಳ್ಬಿಟ್ಟವ್ರಲ್ಲ, ಅದು ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿರೋದು ಈಗ. ಯಾರಿಗೆ? ಕೇರಳದವ್ರಿಗೆ. ಸಿದ್ದರಾಮಯ್ಯನೇ ಬುಲ್ಡೋಜರ್ನಿಗ ಚಾಲು ಮಾಡೋರು. ಹೆಂಗಂತಂದರೆ, ಯೋಗಿಗಿಂತ ಗ್ರೇಟು ನೀವು ಸಿದ್ದರಾಮಯ್ಯ ಅವರೇ. ಪಿಣರಾಯಿ ವಿಜಯ್ಗೆ ನೀವು ಒಂದು ಕಿವಿ ಮಾತು ಹೇಳ್ಬೇಕಾಗಿತ್ತಲ್ವ? ಊರಲ್ಲಿ ಆನೆ ಸುತ್ತೋಗಿದ್ದಕ್ಕೆ 15 ಲಕ್ಷ ಕೊಟ್ರಿ, ಮತ್ತು ಯಾವುದೋ ಒಂದು ಮನೆಗಳಿಗೆ 100 ಮನೆಗೆ 10 ಲಕ್ಷ ಕೊಟ್ರಿ. ಅದೇ ನೋಡಿ, ಅದೇ ವೀಕ್ನೆಸ್ ಈಗ ನಿಮ್ಮನ್ನು ಆಳೋದಕ್ಕೆ ಬಂದಿರೋದು. ಅರ್ಥ ಆಯ್ತಾ? ನಿಮ್ಮ ರಾಜ್ಯದಲ್ಲಿರೋ 108 ಸಮಸ್ಯೆಗಳಿಗೆ ನೀವು ಬಗೆಹರಿಸ್ಕೊಳಕ್ಕಾಗಲ್ಲ ಸಿದ್ದರಾಮಯ್ಯ ಅವರೇ. ನೀವು ಹೋಗಿ ಪಕ್ಕದ ರಾಜ್ಯ ಮಾಡೋಕ್ಕೋದ್ರೆ ಈಗ ನಿಮಗೆ ಪಕ್ಕದ ರಾಜ್ಯದವರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯ್ತಾ? ಅವರು ನಿಮ್ಮನ್ನು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಹೆಂಗಂದ್ರೆ ಸಿದ್ದರಾಮಯ್ಯ ಅವರೇ, ನಿಮ್ಮ ಕಾಂಗ್ರೆಸ್ನ ಬುದ್ಧಿ ಎಷ್ಟು ಕಚ್ಚಡಾಗಿದೆ ಅನ್ನೋದ್ರಿಂದ ನೀವು ಅರ್ಥಕೊಳ್ಳಿ. ಅರ್ಥ ಆಯ್ತಾ? ಯಾವ ರೀತಿ ನೀವು ಇದನ್ನೀಗ ಸಮಾಲಿಸ್ಕೋತೀರಾ, ಯಾವ ರೀತಿ ಇದನ್ನೀಗ ಇದು ಮಾಡ್ತೀರಂತ ನಂಗೆ ಗೊತ್ತಾಗಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಎರಡನೇದು, ನಮ್ಮ ಮಿಸ್ಟರ್ ಯಡಿಯೂರಪ್ಪನವರ ಪುತ್ರ 140 ಸ್ಥಾನಗಳನ್ನೀಗ ಗೆಲ್ತೀನಿ ಅಂತ ಹೇಳ್ಬಿಟ್ರು. ಅದು ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಈಗ ಎಲ್ಲಿ? ಕರ್ನಾಟಕದಲ್ಲಿ. ಯಾಕೆ 140 ಅಂತ ಹೇಳಿದ್ರು? ನಾವು ಇಂಡಿವಿಜುವಲ್ ಆಗಿ ಇವತ್ತು ಎಲೆಕ್ಷನ್ ನಡೆದ್ರು, ನಾವು ಸ್ವಂತವಾಗಿ ಗೆಲ್ಲೋದಕ್ಕೆ ನಮಗೆ ಶಕ್ತಿ ಇದೆ ಅಂತ ಹೇಳಿದರು ವಿಜೇಂದ್ರ ಅವರು. ವಿಜೇಂದ್ರ ಹೇಳಿದ್ರಲ್ಲಿ ತಪ್ಪೇನಿದೆ? ವಿಜೇಂದ್ರ ಅವರು ಅವ್ರ ಪಕ್ಷ, ಅವ್ರ ಕುಟುಂಬಕ್ಕೆ ಏನು ಬೇಕೋ, ಅವ್ರಿಗೆ ಧೈರ್ಯ ಹೇಳೋಕ್ಕೆ ಏನು ಬೇಕೋ ಅದನ್ನು ಹೇಳ್ತಾರಪ್ಪ. ಅದು ಯಾಕೆ JDSನವ್ರಿಗೆ ಉರಿ ಬಂತು? ಅದೇನು JDSನವ್ರಿಗೇನು ಬೆಂಕಿ ಹಚ್ಚಿದ್ರೇನು ವಿಜೇಂದ್ರ? ಅಲ್ಲ ರೀ ಸ್ವಾಮಿ, ಅದೇ ಯಡಿಯೂರಪ್ಪ ಹಿಂಗೆ ಹೇಳಿದಿದ್ರೆ ನೀನು ಹೆಂಗೆ ಮುಚ್ಕೊಂಡು ಕೂತಿರ್ತಿದ್ದೆ ಹೇಳಿ? ಕುಮಾರಸ್ವಾಮಿ ಅವರೇ ಮತ್ತು HD ದೇವೇಗೌಡ್ರೆ ಉಸಿರೇ ಹೋಯ್ತಾ ಇರಲಿಲ್ಲ. ಅಲ್ಲ ರೀ, ಅವ್ರ ಜೊತೆ ಬಂದು ಅಲಿಯನ್ಸಿಗೆ ಬಂದಿರೋರು ನೀವು JDSನವರು. JDSನವರು ಅಲಿಯನ್ಸ್ ಮಾಡಿಕೊಂಡು 2 MP ಗೆದ್ದುಕೊಂಡು ನಿಮ್ಮ ಒಬ್ಬ MPಗೆ ಮಂತ್ರಿ ಮಾಡವ್ರೆ BJPಯವರು. ಇದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ವಿಷಯ ಅಲ್ಲೇ? ಸ್ವಾಭಿಮಾನ ಅನ್ನೋದು ಇದೆಯಾ ನಿಮಗೆ? ಇಲ್ವಾ? ದೇವೇಗೌಡ್ರೆ, ನೀವು ಪ್ರತಿ ಸಾರಿನೂ ಏನಾದರೂ ಒಂದು ಕುಚೇಷ್ಟೆ ಮತ್ತು ಕುಚೋದ್ಯ ಮಾಡ್ತಿರಲ್ಲ. ನಿಮ್ಮನೀಗ ಮುತ್ಸದ್ದಿ ಅನ್ನೋದು ಹೆಂಗೆ? ಮುತ್ಸದ್ದಿ ಆದವ್ರು ಹೆಂಗಿರಬೇಕು? ಗೌರವಯುತವಾಗಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿಗಪ್ಪ, ಆ ಮಾತಿನಂತೆ ನಡ್ಕೋತೀನಿ ಅಂತ ಹೇಳ್ಬೇಕು. ಈಗ ನೀವು ಏನು ಹೇಳ್ತಾ ಇದ್ದೀರಾ? ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ನಿಗೆ ನಾನು ಇಂಡಿವಿಜುವಲ್ ಗೆಲ್ತೀನಿ ಅಂತ ಹೇಳಿದ್ರಿ, ಇಂಡಿವಿಜುವಲಾಗಿ ನಿಂತ್ಕೋತೀವಿ ಅಂತ ಹೇಳಿದ್ರಿ. ಆ ಸಮಯದಲ್ಲಿ ವಿಜೇಂದ್ರ ಹೇಳ್ದ, ನಮ್ಮ ಪಾರ್ಟಿನೂ ಕೂಡ ಇವತ್ತು ಎಲೆಕ್ಷನ್ ನಡೆದ್ರು 140 ಸೀಟ್ ಗೆಲ್ತದೆ ಅಂತ ಹೇಳಿದ್ರು. ಅದು ತಪ್ಪೇನಾಯ್ತೆ?
ನೀವು ಹೇಳಿದ್ದಕ್ಕೆ ಅವರೊಂದು ರಿಯಾಕ್ಷನ್ ಕೊಟ್ಟರು, ಇಲ್ಲ ಅವ್ರು ಹೇಳಿದ್ದಕ್ಕೆ ನೀವೇ ಒಂದು ರಿಯಾಕ್ಷನ್ ಕೊಟ್ರಿ ಅಂತ ಅಂದ್ಕೊಳ್ಳೋಣ. ಆದರೆ ಯಾರ ಜೊತೆ ಇದ್ದೀರಾ? ಯಾರ ಜೊತೆ ಮೈತ್ರಿ ಮಾಡ್ಕೊಳಕ್ಕೆ ಹೋಗಿದ್ದೀರಾ? ಹಾಂ, ಸಮಾಜದಲ್ಲಿ ಜನರು ನಿಮ್ಮ ಬಗ್ಗೆ ಎಲ್ಲ ತುಂಬ ಮೊದಲಿಂದನೂ ಬೇಕೋ ಬೇಡವೋ ಅನ್ನಂಗೆ ಇಟ್ಕೊಂಡವ್ರೆ. ಯಾಕೆ ಹೇಳಿ? ಯಾಕೆಂದರೆ ನೀವು ಇದೇ ಥರ ನಡ್ಕೊಳ್ಳೋದು ಅಲ್ಲ ರೀ. ನಿಮಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಸು ಪ್ರಧಾನಿ ಮಾಡಿದ್ರು, ಆವಾಗಲೂ ಅಷ್ಟೇ ನಿನ್ನ ಕೈಲಾಗತ್ತಾ, ಅದಾಗತ್ತಾ, ಇದಾಗತ್ತಾ ಅಂತೇಳಿ ಎಲ್ಲ ಮಾಡಿ ಅವರು ಲಾಸ್ಟ್ಗೆ ಅವರು ಸಪೋರ್ಟ್ನಿಗೆ ವಾಪಸ್ ತಗೊಂಬಿಟ್ರು ದೇವೇಗೌಡರೆ. ನಿಮಗೆ ಇಲ್ಲಿ ರಾಜ್ಯದಲ್ಲಿ 8 ತಿಂಗಳು 9 ತಿಂಗಳು ಮುಖ್ಯಮಂತ್ರಿ ಮಾಡಿಕೊಂಡ್ರಿ, ಅಲ್ಲೋಗಿ 11 ತಿಂಗಳು 12 ತಿಂಗಳು ವರ್ಷನೂ ಮಾಡಲಿಲ್ಲ ನೀವು ಪ್ರಧಾನಿ ಆದ್ರಿ. ಯಾರಿಗೆ ಇದು ತಪ್ಪುಗಳು? ಯಾರು ಮಾಡಿದ್ದು? ಎಲ್ಲ ನೀವು ಮಾಡ್ಕೊಂಡಿದ್ದಂಥ ತಪ್ಪುಗಳು. ನಿಮ್ಮ ತಪ್ಪುಗಳನ್ನೀಗ ಇಟ್ಕೊಂಡು ಬೇರೆಯವ್ರ ಮೇಲೆ ದೂಷಣೆ ಮಾಡೋದಕ್ಕೆ ಏನು ಬೇಕೋ ಅದನ್ನೀಗ ಇದನ್ನು ಮಾಡ್ತಾಯಿದ್ದೀರಲ್ಲ. ಈಗ ಇಲ್ಲಿ ಬಂದು ಈಗಾಗಲೇ 1 ವರ್ಷ ಪಾಪ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಈಗ ಅದಕ್ಕೂ ಏನೋ ಕೂತ್ತರೋದಕ್ಕೆ ಏನಾದ್ರು ದಾರಿ ಹುಡುಕ್ತಾ ಇದ್ದಾರೇನು? ಅವನ ಅಧಿಕಾರದಲ್ಲಿ ಇರೋದು ನಿಂಗೆ ಇಷ್ಟ ಇಲ್ಲ. ಮೊದಲೇ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಹಿಂಗೆ ಇದನ್ನು ಮಾಡಿ ಹಾಳು ಮಾಡಿ ಅವ್ರನ್ನ ಒಬ್ರಿಗೊಬ್ರು ಮುಂದುವರಿಯೋದಂಗೆ ಸ್ನೇಹನೀಗ ಕಂಟಿನ್ಯೂ ಮಾಡ್ತಿದ್ದಂಗೆ ಮಾಡಿಬಿಟ್ರಿ. ಆಮೇಲೆ ಓಡೋದ್ರಿ ಕಾಂಗ್ರೆಸ್ ಕಾಲು ಹಿಡ್ಕೊಂಡ್ರಿ. ಇಲ್ಲ, ಅವ್ರು ನಿಮ್ಮ ಕಾಲನ್ನೇ ಹಿಡ್ಕೊಂಡ್ರು ಅಂತ ಇಟ್ಕೊಳ್ಳಿ. ಆ ಕಾಲು ಹಿಡ್ಕೊಂಡ್ರಲ್ಲ ಅಂತ ಹೇಳ್ಕೊಂಡು ನೀವು ಅವ್ರ ಜೊತೆ ಹೋಗಿ ಸರ್ಕಾರ ರಚನೆ ಮಾಡಿದ್ರಿ. ಎಷ್ಟು ತಿಂಗಳು ಮಾಡಿದ್ರಿ? 14 ತಿಂಗಳು ಮಾಡಿದ್ರಿ. ಬೇಕಿತ್ತ ಇದೆಲ್ಲ? ಸುಮ್ಮನೆ ಇದ್ದಿದ್ರೆ ಆವತ್ತು ಅವರೇ BJP ಅವ್ರು ಕರೆದಿದ್ರಲ್ಲ, ಬನ್ನಿ ನಮ್ಮ ಜೊತೆ ನಾವು ಇದನ್ನು ಮಾಡೋಣ ಹಂಗಂತ. ಅವಾಗಾಗಿದ್ರೆ ಆಯ್ತಾ ಇರಲಿಲ್ವಾ? ನಿಮ್ಗೆಲ್ಲೋದ್ರೂ ಅಧಿಕಾರ ಇರಬೇಕು, ಮುಖ್ಯಮಂತ್ರಿ ಸೀಟ್ ಇರಬೇಕು, ಅದಕ್ಕೆ ನೀವು ಪ್ಲ್ಯಾನ್ ಮಾಡಿದ್ರಿ. ನೋಡಿದ್ರಾ? ನೀವೊಂದು ಬಯಸಿದ್ರೆ ದೈವ ಒಂದು ಬಯಸ್ತಾನೆ ಅಂತ ಅನ್ನೋದಕ್ಕೆ ಇವಾಗಲೂ ಹಂಗೆ. ಇವಾಗಲೂ ನೀವೇನು ಮಾಡ್ಕೋತಾ ಇದ್ದೀರಾ ಅಂತಂದರೆ, ನಿಮಗೆ ನೀವು ತಲೆ ಮೇಲೆ ಮಣ್ಣು ಹಾಕ್ಕೋತಾ ಇದ್ದೀರಾ. ಈ ಆನೆ ಮಾಡುತ್ತೆ ಗೊತ್ತಾ? ಸುಮ್ಮನೆ ಹೋಯ್ತಾ ಇದ್ರೆ ಬೋಸ್ ಅಂತ ತಲೆ ಮೇಲೆ ಹಾಕ್ಕೋತದಲ್ಲ, ಹಂಗಾಯ್ತು ಈಗ ನಿಮ್ಮ ಕತೆ ದೇವೇಗೌಡ್ರೆ. ಇದು ಒಳ್ಳೆಯದಲ್ಲ. ಮತ್ತು BJP ಅವರು ಸ್ವಂತ ಬಲದಿಂದನೂ ಗೆಲ್ಲಬಲ್ಲರು, ಇಲ್ಲ ಹಂಗಂದ್ರು ಇನ್ನೊಬ್ಬರನ್ನ ಸಹಕಾರ ತಗೊಂಡು ಅಧಿಕಾರ ಆಳಬಲ್ಲರು. ಏನು ಅವರೇನು 1 ಸೀಟ್ 2 ಸೀಟು ಕಮ್ಮಿ ಆಯಿತಾ? 60 ಸೀಟ್ ಗೆದ್ದಿದ್ದಾರೆ. 60 ಸೀಟ್ ಏನು ಕಮ್ಮಿನ ಅದು? ಈ ಸರ್ತಿ ಇದು ಮಾಡಿದ್ರೆ ಮನ್ಸು ಮಾಡಿದ್ರೆ ಒಂದು 100 118 ಇಲ್ಲ. ಈ ಸರ್ತಿ ನೆಕ್ಸ್ಟ್ ಸರ್ತಿಗೆ ಅವರು ಕಂಪಲ್ಸರಿ ಈ ದುರಾಡಳಿತದಲ್ಲಿ ಕಾಂಗ್ರೆಸ್ನ ದುರಾಡಳಿತ ಅಂತಂತಾರೆ. 5 ಘೋಷಣೆಗಳೀಗ ಮಾಡಿಬಿಟ್ರು ಪಂಚ ಗ್ಯಾರಂಟಿ ಅಂತ. ಪಂಚ ಗ್ಯಾರಂಟಿಲಿ ಒಂದು ಗ್ಯಾರಂಟಿನೂ ಶುದ್ಧವಾಗಿ ನಡೀತಾ ಇಲ್ಲ. ಈಗಾಗಲೇ 6 ತಿಂಗಳು 7 ತಿಂಗಳು ಇವ್ರಿಗೆ ಯಾರಿಗೆ ಗೃಹಲಕ್ಷ್ಮಿ ಅವ್ರಿಗೆ ಕಾಸು ಆಗ್ತಾಯಿಲ್ಲ. ಶಕ್ತಿ ಯೋಜನೆಯಲ್ಲಿ ಸರಿಯಾದ ಕಾರ್ಯಕ್ರಮ ಇಲ್ಲ. ಗಂಡಸರಿಗೆಲ್ಲ ಡಬಲ್ ಚಾರ್ಜ್ ಆಗೋಯ್ತು ಶಕ್ತಿ ಯೋಜನೆ. ಮತ್ತು ಇನ್ನೇನು ಕರೆಂಟ್ದು ಅದು ಇದ್ದಿದ್ದು ಅಧ್ವಾನ. ಅರ್ಥ ಆಯ್ತು? ಏನು ಮಾಡಿಕೊಟ್ರಿ ನೀವು? ಏನು ಸಮಾಜಕ್ಕೆ ಏನು ಒಳ್ಳೆ ಕೆಲಸ ಮಾಡಿದ್ರಿ ಕಾಂಗ್ರೆಸ್ನವರು ಹೇಳಿ? ಅಲ್ರಿ, ನಿಮ್ಮ ಪ್ರಿಯಾಂಕಾ ಗಾಂಧಿಗೂ ಮತ್ತು ರಾಹುಲ್ ಗಾಂಧಿನೂ ಬಾಯಿಗೆ ಬಂದಂಗೆ ಹೇಳ್ಬಿಟ್ರು. ಅವ್ರಿಗೆ ಒಳಗಡೆ ನಿಮ್ಮ ಹತ್ರ ಬಡ್ಜೆಟ್ ಎಷ್ಟೈತೆ, ನಿಮ್ಮ ಸ್ಟೇಟ್ ಕ್ರೋಢೀಕರಣ ಎಷ್ಟಾಗುತ್ತೆ ಅನ್ನೋದು ತಿಳಿಯಿದೆ. ರೋಡಲ್ಲಿ ನಿಂತ್ಕೊಂಡು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀವು ಅದ್ರ ತಕ್ಕಂತೆ ನಾನು ನಡೆದಂತೆ ನುಡಿಯುವೆ ಅಂತ ನುಡಿಯೋಕ್ಕೆ ಹೋಗಿ ಈಗ ಸಿಕ್ಕಾಕೊಂಡು ಇತ್ತಾಗೂ ಇಲ್ಲ ಅತ್ತಾಗೂ ಇಲ್ಲ ಒದ್ದಾಡ್ತಾ ಇದ್ದೀರ. ಇಬ್ಬರೂ 7 ತಿಂಗಳಿಂದ ಇದೇ 7 ತಿಂಗಳಿಂದ ಏನು ಮಾಡ್ತಾಯಿದ್ದೀರಾ? ಆ ಕುರ್ಚಿಗೆ ಕಿತ್ತಾಟ ನಡೀತಾ ಇದೆ. ಕುರ್ಚಿ ಕಿತ್ತಾಟ ಯಾವತ್ತು ನಿಮ್ಮದು ಇಬ್ಬರದು ಬಗೆಯೋದು? ಯಾವತ್ತು ನೀವು ಸರ್ಕಾರಕ್ಕೆ ಜನರ ಕೆಲಸ ಮಾಡೋದು? ಏನಾದರೂ ಗೊತ್ತಾಯಿತು ನಿಮಗೆ? ಜನರ ಕೆಲಸ ಆಗಿಲ್ಲ ಹಂಗಂತಂದರೆ ನಿಮಗೇನಾಗಬೇಕಲ್ವಾ? ಒಟ್ಟಿನಲ್ಲಿ ನಿಮಗೆ ತಿಂಗಳು ಸಂಬಳ ಬರೆದ್ರೆ ಸಾಕು. TADA ಸಂಬಳ ಕಂಪ್ಲೀಟ್ ಆಗಿಬಿಟ್ರೆ ಸಾಕು. ಬರೀ ಇದೇ ಕತೆ ಹೇಳ್ಕೊಂಡು ಯಾವುದೋ ಮುಖ್ಯಮಂತ್ರಿ ಈಗ ನಾಳೆ ಹಂಗಂತ ಹೇಳ್ಕೊಂಡು ಹಿಂಗೆ ದಿನ ತುಂಬಿಸ್ತಾ ಇರಿ. ಏನು ರೀ ನಿಮ್ಮದು ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ನೀವು ನಿಮ್ಮ ಸ್ವಂತಿಕೆನೇ ಇಲ್ಲಲ್ಲ. ಸ್ವಂತಿಕೆ ಆದ ವಿಷಯ ರಾಜ್ಯಕ್ಕೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಡದೆ ನಾವು ಸರ್ಕಾರ ಆಡಳಿತ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಯಾವ MLAಗೂ ನಿಮ್ಮ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ MLAಗಳಿಗೂ ದುಡ್ಡು ಕೊಟ್ಟಿಲ್ಲ, ಮತ್ತು ಬೇರೆ ಪಾರ್ಟಿ ಪಕ್ಷದವ್ರಿಗೂ ದುಡ್ಡು ಕೊಟ್ಟಿಲ್ಲ. ಮತ್ತು ಇನ್ಯಾರು ಕೊಡ್ತೀರಾ? ಯಾವಾಗ ಕೆಲಸ ಮುಂದುವರಿಯೋದು, ಕೆಲಸ ನಡೆಯೋದು? ಹಾಗೇನೋ ಹೇಳ್ತಾಯಿದ್ರಿ, ಮಳೆಗಾಲ ಇದೆ ಅದಕ್ಕೆ ನಾವು ಟಾರ್ ಹಾಕ್ಸಲ್ಲ ಹಿಂಗೆ ಹಿಂಗೆ ಅಂತ. ಈಗ ಚಳಿಗಾಲ ಬಂತಲ್ಲ, ಚಳಿಗಾಲದಲ್ಲಾದ್ರೂ ಹಾಕ್ಸ್ಬೇಕಲ್ಲ. ಚಳಿಗಾಲದಲ್ಲೂ ಟಾರು ಮಾಡೋಕ್ಕಾಗಲ್ವಾ? ರೋಡ್ ರಿಪೇರಿ ಆಗಲ್ಲ. ಯಾಕಾಗಲ್ಲ?
ನಿಮ್ಮಲ್ಲಿ ಬಜೆಟ್ ಇಲ್ಲ, ದುಡ್ಡಿಲ್ಲ. ದುಡ್ಡಿಲ್ಲದೆ ಇರೋದಕ್ಕೆ ನೀವು ಏನೋ ಒಂದು ಕಥೆ ಹೇಳ್ಕೊಂಡು ದಿನ ತುಂಬಿಸ್ತಾ ಇದ್ದೀರಾ. ಹಾಂ, ಇಷ್ಟೇ ತಾನೇ ಆಗ್ತಾ ಇರೋದು, ಮತ್ತು ಬೇರೆ ಏನೂ ಇಲ್ವಲ್ಲ. ಹೇಳಿ. ಈವಾಗ ನಿಂತ್ಕೊಂಡ್ರು ನಿಮ್ಮನ್ನು ಜನರು, ಈಗಿರೋವಂಥ ಹೆಣ್ಣುಮಕ್ಕಳು ನಿಮಗೆ ವಿರೋಧ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮೇಲೆ ಅಷ್ಟಿಷ್ಟಲ್ಲ, ಸುಮಾರು 100ಕ್ಕೆ 70% ಓಟ್ ಆಗುತ್ತೆ ಈ ಸತಿ. 70% ಬಿ ಜೆ ಪಿಗೆ ಓಟ್ ಮಾಡ್ತಾರೆ. ನಿಮಗೆಲ್ಲ ಬರೀ ಒಂದು 30% ಇರ್ಬೋದು ಅಷ್ಟೇ. ಯಾರು? ಅದೇ ನಿಮ್ಮ SC ST ಅದೇನೋ ಅಹಿಂದ ಕಾರ್ಯಕ್ರಮ ಅಂತ ಹೇಳ್ತಿರಲ್ಲ ಅವರು. ಬರೀ ಅಹಿಂದದವ್ರಿಗೆ ನೀವು ಅಹಿಂದದವ್ರ ಹತ್ರ ಓಟ್ ತೊಗೊಂಬಿಟ್ಟು ನೀವು ರಾಜ್ಭರ ಆಳಿ, ಬೇಡ ಅಂತ ಹೇಳಲ್ಲ. ಆದರೆ ನೀವೇನು ಅಹಿಂದಾಗೆ ಏನು ಕೊಟ್ಬಿಟ್ರಿ ಕೊಡುಗೆ? ಅಹಿಂದಾಗೆ ಏನಾದ್ರು ಕೊಡುಗೆ ಯಾವ ಜಾತಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ಗುರುತು ಮಾಡಿ ನೀವು ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ಅಲ್ಲ, ಪತ್ರಕರ್ತರು ಅಷ್ಟೇ, ಇಂಥ ವಿಷಯನೆಲ್ಲ ಕೆಣಕಿ ಅವ್ರನ್ನ ಕೇಳಲ್ಲ. ಒಂದೇ ಒಂದು ಇದು ಯಾರಿಗೆ ಪತ್ರಕರ್ತರಿಗೆ ಮುಖ್ಯಮಂತ್ರಿ ಸೀಟು. ಸರ್, ನಿಮ್ಮ ಮುಖ್ಯಮಂತ್ರಿ ಸೀಟ್ ಏನಾಯಿತು? ನಿಮ್ಮ ಮುಖ್ಯಮಂತ್ರಿ ಸೀಟ್ ಇಬ್ಬರ ಹತ್ರನೂ ಹೋಗಿ ಅದೇ ಕೇಳೋದು. ಅದು ಬಿಟ್ಟು ಸರ್ಕಾರದಲ್ಲಿ ಜನರಿಗೆ ಕೆಲಸ ಆಗಿಲ್ವಲ್ಲಪ್ಪ, ಸ್ಕೂಲ್ ಕಚೇರಿಗಳು ನಡೆಯೋದಕ್ಕೆ ಅವ್ರಿಗೆ ಸುಣ್ಣ ಬಣ್ಣ ಆಗಿದೆಯಾ ಇಲ್ವಾ? ಇದನ್ನೇನಾದ್ರೂ ಒಂದು ಸತಿನಾದ್ರೂ ಆಲೋಚನೆ ಮಾಡಿದ್ದೀರಾ ಮಿಸ್ಟರ್ ಸಿದ್ದರಾಮಯ್ಯ ಅವರೇ? ಹಾಂ, ಈಗಲಾದ್ರೂ ಮನಸ್ಸು ತಗೊಂಡು ಸೀರಿಯಸ್ ಆಗಿ ಬರೋ ವರ್ಷ ಇನ್ನೇನು 2-3 ದಿನ ಇದೆ, ಕಳೆದಾದ್ಮೇಲೆ ಆದ್ರೂ ಸರ್ಕಾರದ ಕೆಲಸನೀಗ ಜನರಿಗಾಗೋ ಕೆಲಸದ ಬಗ್ಗೆ ಓಡಾಡಿ. ಮಾತಿದ್ರೆ ಈಗ ಡೆಲ್ಲಿಗೆ ಓಡಾಯ್ತೀನಿ ಅಂತ ಡೆಲ್ಲಿಗೆ ಓಡೋಗ್ಬೇಡಿ. ಯಾಕೆಂದರೆ ನೀವು ರಾಹುಲ್ಗೆ ಮೊದಲೇ ಬುದ್ಧಿ ಇಲ್ಲ. ಆ ಬುದ್ಧಿ ಇಲ್ಲದಿದ್ದವ್ರಿಗೆ ಪ್ರೆಸಿಡೆಂಟ್ ಮಾಡಿಕೊಂಡು ನೀವು ಹೈಕಮಾಂಡ್ ಅಂತ. ಯಾವ ಕಮೆಂಡಪ್ಪ ನಿಮ್ಮದು ಹೈಕಮಾಂಡು? ಹಾಂ, ಹೈಕಮಾಂಡ್ಗೆ ಬುದ್ಧಿನೇ ಇಲ್ಲ. ಏನು ಮಾಡ್ತೀರಾ? ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಾ ಈಗ ಹೇಳಿ ನೋಡೋಣ. ಏನೂ ಇಲ್ಲ. ಹಿಂಗೆ ಈಗ 3 ತಿಂಗಳಿಂದ 2 ತಿಂಗಳಿಂದ ಏನೋ ಈಗೋ ಬಂದೆ ಅಂತೆ ಇಲ್ಲಿಂದ ಓಡೋದ ಕುಮಾರಸ್ವಾಮಿ, DK ಶಿವಕುಮಾರ್, ಮತ್ತು ಅವನ ಹಿಂದೆ ನೀನು ಸಿದ್ದರಾಮಯ್ಯ ಓಡೋಗೋದು. ಇಬ್ಬರು ಓಡಾಡಿದ ಮೇಲೆ ಓಡಾಡೋದು ಎಲ್ಲಿಗೆ? ಡೆಲ್ಲಿ ಟು ಬೆಂಗಳೂರು. ಎಲ್ಲ ಎಷ್ಟು ಕೋಟಿಗಳು ಖರ್ಚಾಗಿದೆಯೋ ಗೊತ್ತಿಲ್ಲ ಫ್ಲೈಟ್ಗೆ. ಹಾಂ, ಎಲ್ಲ ನಿಮ್ಮದು ಫ್ಲೈಟ್ ಖರ್ಚೆಲ್ಲ ಏನು ಇಂಡಿವಿಜುವಲ್ ಖರ್ಚುಗಳಲ್ವಾ? ಏನು ಮಾಮೂಲಿ ಜನರಲ್ಲಿ ಹೋಗ್ತೀರಿ ನೀವು? ಸ್ಪೆಷಲ್ ಫ್ಲೈಟಲ್ಲಿ ಹೋಗೋದು. ಸ್ಪೆಷಲ್ ಫ್ಲೈಟ್ದು ಖರ್ಚು ಏನಾಯಿತು? ಎಷ್ಟು ಸಾಲ ಹೊರೆ ಆಗುತ್ತೆ ನಮ್ಮ ರಾಜ್ಯಕ್ಕೆ? ನಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ನಿಮ್ಮ ಅನಿಸಿಕೆ ಇಲ್ವಾ? ಹೇಳಿ. ಮತ್ತು ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಕೆಲಸ ಮಾಡಿದ್ದೀರಾ? ಆ ರೈತರಿಗೆ ಏನಾದ್ರೂ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಅದರ ಬಗ್ಗೆ ಏನೂ ಚರ್ಚೆ ಇಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ನಿಮ್ಮ ಜೀವನದಲ್ಲೇ ಒಂದು ದಿವಸ ಮಾತುಕತೆ ಇಲ್ಲ. ಅಲ್ಲಿಂದ ಈಗ ಅಧಿವೇಶನ ಮಾಡ್ಕೊಂಡು ಬಂದಾದಮೇಲೆ ಉತ್ತರ ಕರ್ನಾಟಕದವ್ರ ಬಗ್ಗೆ ಏನು ಮಾಡಿದ್ದೀರಾ? ಏನು ಕೆಲಸ ಆಯಿತು? ಏನಾದರೂ ಒಂದು ಪ್ರೋಗ್ರಾಮು ಅದೇ ಪತ್ರಕರ್ತರ ಹತ್ರ ಹೇಳಿ ನೋಡೋಣ, ಇಂತಿಂಥ ಕೆಲಸ ಮಾಡಿದ್ದೀವಪ್ಪ, ಇದು ನಿಂಗೆ ಅನೌನ್ಸ್ ಮಾಡಿ ಹೆಂಗಂತೇಳಿ. ನಿಮ್ಮ PRO ಇರ್ತಾರಲ್ವ, ನಿಮ್ಮ ಪಾರ್ಟಿ PROಗಳು. ಯಾರು PROನೇ ಇರಲ್ವ ಏನೋ ನಿಮಗೆ? ಅರ್ಥ ಆಯ್ತಾ? ಹಾಗಾಗಿ ನಾನು ಹೆಚ್ಚಿಗೆ ಹೇಳೋದಕ್ಕಿಂತ ನಾನು ನನ್ನ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ನೋಡಿ, ನನಗೊಂದು ಕೆಲಸ ಮಾಡಿ ನೀವು. ನನ್ನ ಯೂಟ್ಯೂಬ್ನ ನಾಗೇಂದ್ರ ಪಂಡಿತ್ ಯೂಟ್ಯೂಬು, ಇದನ್ನೀಗ ನೀವೇನು ಮಾಡಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾಗೇಂದ್ರ ಪಂಡಿತ್ ಯೂಟ್ಯೂಬ್ ಅಂತ ಇನ್ನೂ ಒಂದು ಸತಿ ಹೇಳ್ತೀನಿ. ಇದು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಕ್ಕೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ. ಒಂದು ಶೇರ್ ಮಾಡಿ. ಒಂದು ಗುಡ್ ಬೈ, ಥ್ಯಾಂಕ್ ಯು, ಕೈ ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.